ನಮಸ್ಕಾರ ವೀಕ್ಷಕರೇ, ಟೈಮ್ಸ್ 24x7 ಬೆಳಗಾವಿಗೆ ಸ್ವಾಗತ. ನಾನು ರಾಜ್. ನಾವು ಇವತ್ತು ಬಂದಿದ್ದೇವೆ ರಬಕೈ ಬನ್ನಟ್ಟಿಯಲ್ಲಿ ರಾಘವೇಂದ್ರ ತೇಲಿ ಅವರ ಗೋಡೌನಿನ ಮೇಲೆ ಪಡಿತರ ಹಾಕಿ ಸಂಗ್ರಹಿಸಿ ಇಟ್ಟ ಗೋಡೌನಿನ ಮೇಲೆ ದಿಢೀರನ ದಾಳಿ. ಅದೊಂದು ಸ್ಥಳೀಯ ಹಿರಿಯ ಹೋರಾಟಗಾರರಾದಂಥ ಅಕ್ರಮ ದಂಧೆಗೆ ಬ್ರೇಕ್ ಹಾಕಬೇಕು ಎಂದು ಒತ್ತಾಯಿಸಿದ್ದಾರೆ. ಜಿಲ್ಲೆಯ ರಬಕೈ ಬನ್ನಟ್ಟಿ ತಾಲೂಕಿನ ರಬಕೈಯಲ್ಲಿ ರಾಘವೇಂದ್ರ ತೇಲಿ ಅವರ ಗೋಡೌನಿನ ಮೇಲೆ ಅಧಿಕಾರಿಗಳು ದಿಢೀರ್ನ ದಾಳಿ ಮಾಡಿ 4ವರನ್ನು ವಶಕ್ಕೆ ಪಡಿಸಿಕೊಂಡಿದ್ದಾರೆ. 4ವರ ಮೇಲೆ ಎಫ್ಐಆರ್ ಆದಂಥ A1 ಆರೋಪಿ ರಾಘವೇಂದ್ರ ತೇಲಿ, A2 ಆರೋಪಿ ಮನ್ಸೂರ್ ಅಲಿ ಸೈಯದ್, A3 ಆರೋಪಿ ಮಲ್ಲಪ್ಪ ಅತ್ನಿ ಹಾಗೂ ಈ ಒಂದು 4ನೇ ಆರೋಪಿ ಆದಂಥ ಸವಿತಾ ರಾಘವೇಂದ್ರ ತೇಲಿ ಅವರು. ಜನರ ಮೇಲೆ ಅಧಿಕಾರಿಗಳು ಕಠಿಣ ಕ್ರಮ ತೆಗೆದುಕೊಳ್ಳುತ್ತಾರೆ, ಕಾದು ನೋಡೋಣ. 24x7 ಬೆಳಗಾವಿ. ಇದು ಯಾವಾಗ ಗೊತ್ತಪ್ಪ ಅಂತಂದ್ರ ನಾವು ಅಂಕಿ ಸಂಖ್ಯೆ ಹೇಳಬೇಕಾಕತಿ. ಯಾಕಂದ್ರೆ ನಮ್ಮ ಕಣ್ಣು ಮುಂದನ ಆದಂತ ಘಟನೆಗಳು ಸರ್ಕಾರ ನಮ್ಗ ಫ್ರೀ ಆಗಿ ಇಕ್ಕಿ ಕೊಟ್ರ 18ರಿಂದ 20 ರೂಪಾಯಿಯನ್ನ ತಗೋತಾರ, ಅದರಿಂದ 30-35 ರೂಪಾಯಿಗೆ ಮಾರ್ತಾರ. ಇದು ಬಡವರ ಮೇಲೆ ಹೊಟ್ಟೆ ಮೇಲೆ ಕಾಲು ಹೊಂದಲ್ಲೋ, ಇದು ಅನ್ಯಾಯ ಹೊಂದಲ್ಲೋ, ಇದು ಭ್ರಷ್ಟಾಚಾರ ಹೊಂದಲ್ಲೋ. ಇದ್ರ ಬದಲ ನಾವೆಲ್ಲರೂ ಭ್ರಷ್ಟಾಚಾರ ಮುಕ್ತ ಮಾಡಾಕ ಹೊಂಟಾಗ ಈ ಭ್ರಷ್ಟಾಚಾರ ಜನರ ಬಗ್ಗೆ ಕಡಿವಾಣ ಸರ್ಕಾರ ಹಾಕಬೇಕು ಅಂತ ಕೇಳಿಂದ ನಾನು ಪತ್ರಿಕಾ ಮುಖಾಂತರ ಹೇಳ್ತೀನಿ.